ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಸಂಜೆ ಕೆಲಸ ಮುಗಿಸ್ಕೊಂಡು ಬರುವಾಗ ಹಾಗೆ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ. ಸಂಜೆ ಅಷ್ಟೊತ್ತಾಗೋಗುತ್ತೆ, ಮನೆಗೆ ಬರೋಷ್ಟರಲ್ಲಿ 7 ಗಂಟೆ ಆಗೋಗುತ್ತೆ. ಹಾಗೆ ಇದು ಊರಿಗೆ ಹೋಗ್ತಾ ಇದ್ದಿದ್ದು ಅವತ್ತು ಒಂದು ಕ್ಲಿಪ್ ತೊಗೊಂಡಿದ್ದು. ಇದು ಬೆಳಗ್ಗೆ ಹೊತ್ತು ಮನೆ ಹತ್ರ ಎಳ್ನೀರಿನವ್ರು ಬರ್ತಾರೆ, 20 ರೂಪಾಯಿ ಒಂದು ಅಂತ. ಆ ಎಳ್ನೀರನ್ನ ತೊಗೊಂಡು ಕುಡಿಯೋಕ್ಕೆ ಅಂತ ಹೋಗಿದ್ನಲ್ಲ, ಹಾಗೆ ಒಂದು ಕ್ಲಿಪ್ನ ತೊಗೊಂಡೆ. ಹಾಗೆ ಇದು ಸಂಜೆ ಆಫೀಸಿಂದ ಬಂದಾಗ ನಾನು ಹೆಲ್ತ್ ಮಿಕ್ಸ್ ಪೌಡ್ರು ಮಾಡ್ತಾಯಿದ್ದೀನಲ್ವ, ಅದರಲ್ಲಿ 45 ಥರ ಐಟಮ್ ಹಾಕಿ, ಅದು ಐಟಮ್ನ ಇಲ್ಲಿ ನಮ್ಮ ಮನೆ ಹತ್ರ ಇರೋ ಅಂಗಡೀಲಿ ಬಿಲ್ ಕೊಟ್ಟು ಅಂದರೆ ಲೀಸ್ಟ್ನ ಕೊಟ್ಟು ದುಡ್ಡು ಕೊಟ್ಟು ಬಂದಿದ್ದೆ. ಮನೆ ಹತ್ರಕ್ಕೆ ತಂದು ಕೊಟ್ಟಿದ್ದ ಹುಡುಗ. ಹಂಗಾಗಿ ಎಲ್ಲ ಬಂದಿದೆಯಾ ಅಂತ ಹೇಳ್ಬಿಟ್ಟು ಬಿಲ್ನು ಅದನ್ನು ಒಂದು ಸಲ ಚೆಕ್ ಮಾಡ್ಕೊತಾ ಇದ್ದೀನಿ, ಎಲ್ಲ ಐಟಮು ಇದೆಯಾ ಅಂತ ಹೇಳ್ಬಿಟ್ಟು. ಇದರಲ್ಲಿ 45 ಥರ ಐಟಮ್ನ ಹಾಕಿ, ಸ್ಪೈಸಸ್ನ ಹಾಕಿ ನಾನು ಈ ಹೆಲ್ತ್ ಮಿಕ್ಸ್ ಪೌಡ್ರನ್ನ ಮಾಡ್ತೀನಿ. ಹಾಗೆ ಇದರಿಂದ ಏನು ಬೆನಿಫಿಟ್ಟು ಅಂತ ಎಲ್ಲರೂ ಕೇಳ್ತಾರೆ. ಏನು ಬೆನಿಫಿಟ್ ಬೇಕು ನಿಮಗೆ ಫಸ್ಟು ಅದನ್ನು ನೀವು ಹೇಳಿ. ನಿಮಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಇದ್ದೇ ಇರುತ್ತಲ್ವ ಎಲ್ಲರಿಗೂ. ವಿಟಮಿನ್ಸ್ ಕೊರತೆ ಇರುತ್ತೆ, ಮಿನರಲ್ಸ್ ಕೊರತೆ ಇರುತ್ತೆ. ಹಾಗೆ ವೆಯ್ಟ್ ಲಾಸ್ ಮಾಡಬೇಕು, ವೆಯ್ಟ್ ಗೇನ್ ಮಾಡಬೇಕು. ಹಾಗೆ ಕಾಲು ನೋವು, ಮಂಡಿ ನೋವು, ಹಾಗೆ ಮೂಳೆ ನೋವು, ಮತ್ತು ನರ ದೌರ್ಬಲ್ಯ ಅಂದರೆ ನರದ್ದು ಏನಾದರೂ ವೀಕ್ನೆಸ್ ಇರುತ್ತಲ್ವ ಅದು. ಹಾಗೆ ಗ್ಯಾಸ್ಟ್ರಿಕ್ಕು, ಹೊಟ್ಟೆ ನೋವು, ಈ ಕಣ್ಣಿಂದು ಪ್ರಾಬ್ಲಮ್ ಅಂದರೆ ಸ್ವಲ್ಪ ಕಣ್ಣು ಕಾಣಿಸ್ತಾ ಇಲ್ಲ ಅನ್ನೋದು, ಕಿವಿ ಕೇಳಿಸ್ತಾ ಇಲ್ಲ ಅನ್ನೋದು. ಅಂದರೆ ಕಣ್ಣು ಕಾಣಿಸ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ ಅಂದರೆ ಅದು ವಯಸ್ಸಾಗಿದ್ಮೇಲೆ ಅದು ಆಗೋದಕ್ಕೆ ಇದಲ್ಲ. ಅಂದರೆ ಇದು ಏನಪ್ಪ ಅಂದರೆ ವಿಟಮಿನ್ಸು ಮತ್ತು ವಿಟಮಿನ್ಸ್ ಡೆಫಿಷಿಯನ್ಸಿಯಿಂದ ನಿಮಗೆ ಯಾವುದಾದ್ರೂ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೆ ಅದು ವಾಸಿಯಾಗುತ್ತೆ. ವಯಸ್ಸಾದವ್ರಿಗೂ ಕುಡಿಬೋದು, ಹಾಗೆ 5 ವರ್ಷ ಮಕ್ಕಳಿಂದ ವಯಸ್ಸಾದವರೆಗೂ ಕುಡಿಬೋದು. ಹಾಗೆ ಈಗ ಡೈಜೆಷನ್, ಈಗ ಮೇನ್ ಇಂಪಾರ್ಟೆಂಟ್ ಅಂದರೆ ಮಲಬದ್ಧತೆ ಇರುತ್ತಲ್ವ, ಅಂದರೆ 3-4 ದಿವಸ ಆದ್ರೂ ಬಾತ್ರೂಮ್ಗೆ ಹೋಗಲ್ಲ ಕೆಲವರು. ಸೊ ಅವ್ರಿಗೆ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ, ಮಲಬದ್ಧತೆ ಇರುತ್ತೆ, ಅವರೂ ಕೂಡ ಕುಡಿಬೋದು. ಅವ್ರು ಕುಡಿಯೋದ್ರಿಂದ ನೀಟಾಗಿ ಮಲಬದ್ಧತೆ ನಿವಾರಣೆ ಆಗುತ್ತೆ. ಹಾಗೆ ನೀಟಾಗಿ ಬಾತ್ರೂಮ್ಗೆಲ್ಲ ಹೋಗ್ಬೋದು. ಅದು ಒಂದು ಬೆನಿಫಿಟ್ ಕೂಡ ಇದೆ. ಹಾಗೆ ಇದು ಎಲ್ಲ ತೊಗೊಂಬಂದಿದ್ದೆ ಒಂದು ಸಾಯಂಕಾಲ. ಹಾಗೆ ಇನ್ನೊಂದು ದಿವಸ ಹುರಿಯೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ತಗೊಂಡು ಕೂತಿದ್ದೀನಿ. ಈ ಥರ ಸ್ಟೀಲ್ ಕಡಾಯಿ ಇಟ್ಕೊಂಡು ಎಲ್ಲನೂ ಹುರಿತೀನಿ. ಹಾಗೆ ಫಸ್ಟು ಅಕ್ಕಿನ ಹಾಕಿ ಸ್ಟಾರ್ಟ್ ಮಾಡಿದೆ. ಅಕ್ಕಿಯಿಂದ ಅನ್ನಪೂರ್ಣೇಶ್ವರಿಯಿಂದ ಅನ್ನ ತಿನ್ನಬೇಕಲ್ವ, ಹಾಗಾಗಿ ಮೊದಲು ಸ್ಟವ್ಗೆ ನಮಸ್ಕಾರ ಮಾಡ್ಕೊಂಡೆ, ನಿಂತ್ಕೊಂಡೇ ಗ್ಯಾಸ್ ಹತ್ರ ಹುರಿತಾ ಇದ್ದೆ. ಇವತ್ತು ಎಷ್ಟೊತ್ತು 2 ಅವರ್ 3 ಅವರ್ ಬೇಕು ಇದನ್ನೆಲ್ಲ ಹುರಿಯೋದಕ್ಕೆ. 3 ಅವರ್ ನಿಂತ್ಕೊಳ್ಳೋಕ್ಕಾಗಲ್ಲ, ಹಾಗೆ ಕೈಯು ನೋವು ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ಟವ್ನ ಕೆಳಗಡೆನೇ ಇಟ್ಕೊಂಡಿದ್ದೀನಿ. ಕೆಳಗಡೆನೇ ಇಟ್ಕೊಂಡು ಈ ಥರ ನೀಟಾಗಿ ರೋಸ್ಟ್ ಮಾಡಿಬಿಟ್ಟು, ಅಲ್ಲಿ ಪಕ್ಕದಲ್ಲಿ ಒಂದು ಬಟ್ಟೆನ ಚಾಪೆ ಹಾಸ್ಬಿಟ್ಟು ಒಂದು ವೈಟ್ ಬಟ್ಟೆ ಹಾಸ್ಕೊಂಡು ಇಟ್ಕೊಂಡಿದ್ದೀನಿ. ಅಲ್ಲಿ ಹುರ್ದಂಗೆ ಇದು ಎಲ್ಲ ಥರ ಐಟಮ್ಗಳನ್ನ ಅದರಲ್ಲಿ ಹಾಕಿ ಆರಿಸ್ಬಿಟ್ಟು ಆಮೇಲೆ ಪುಡಿ ಮಾಡೋದು. ಹಾಗೆ ನನ್ನ ಮಗಳೂ ಬಂದಳು ಅಷ್ಟೊತ್ತಿಗೆ. ಈ ಪ್ಯಾಕೆಟೆಲ್ಲ ಓಪನ್ ಮಾಡಿ ಕೊಡ್ತಾಯಿದ್ದೆ ಅವಳಿಗೆ, ಅಂದರೆ ಎಲ್ಲ ಕ್ಲೀನ್ ಮಾಡೋದಕ್ಕೆ. ಯಾಕಂದರೆ ಏನಾದರೂ ಕಲ್ಲು, ಧೂಳು, ಕಡ್ಡಿ, ಕಸ ಏನಾದರೂ ಇರುತ್ತಾ ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ಸಲ ಕ್ಲೀನ್ ಮಾಡಿ ಕೇರ್ಬಿಟ್ಟು ಆಮೇಲೆ ಪುಡಿ ಮಾಡೋದು. ಮತ್ತು ಇನ್ನು ಸ್ಪ್ರೌಟದ್ದು ಎಲ್ಲ ಮಾಡ್ಬೋದು. ಅಂದರೆ ಈ ಕಾಳುಗಳನ್ನೆಲ್ಲ ತೊಳೆದು ನೆನೆ ಹಾಕಿ ಒಣಗಿಸಿ ಪುಡಿ ಮಾಡೋದು, ಅದನ್ನು ಮಾಡ್ಬೋದು. ಬಟ್ ಅದಕ್ಕೆಲ್ಲ ನಂಗೆ ಟೈಮ್ ಸಿಗೋಲ್ಲ. ಯಾಕಂದರೆ ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಕೆಲ್ಸಕ್ಕೆ ಹೋಗಬೇಕು. ಈ ಕಡೆ ಕೆಲಸ, ಮನೆ, ಮಕ್ಕಳು ಇದು ಎಲ್ಲನೂ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾನಿದು ಅಂದರೆ ಪೂರ್ತಿ ಉಂಡೆಗೆ ಹಾಕೋದು ಅಂತಾರಲ್ಲ, ಅಂದರೆ ಇಡಿಯಾಗಿ ಹಾಕಿ ಕ್ಲೀನ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಇದರಿಂದ ನಮಗೆ ಅದೇ ಹೇಳಿದ್ನಲ್ಲ, ಮಲಬದ್ಧತೆ, ಇದು BP, ಶುಗರ್ ಎಲ್ಲದಕ್ಕೂ ತುಂಬ ಒಳ್ಳೆಯದು ಅಂತ. ಸೊ ಅದನ್ನಕ್ಕೆಲ್ಲ ಅಂದರೆ ನಮ್ಮ ಬಾಡಿಲಿ ಇರ್ತಕ್ಕಂಥ ಕೊಬ್ಬನ್ನು ಕೂಡ ಕರಗಿಸುತ್ತೆ ಇದು. ಫ್ಯಾಟಿ ಲಿವರ್ ಇರೋರು, ವೆಯ್ಟ್ ಲಾಸ್ ಅಂತರೂ ತುಂಬ ಬೆನಿಫಿಟ್ ಯೂಸ್ ಆಗುತ್ತೆ. ಈಗ ಎಲ್ಲರೂ ಕುಡಿಬೋದು. ಹಾಗೆ ವೆಯ್ಟ್ ಲಾಸ್ ಇರೋರು, ವೆಯ್ಟ್ ಗೇನ್ ಮಾಡೋರು ಇಬ್ಬರು ಹೆಂಗೆ ಕುಡಿಬೋದು, ಅದು ಹಿಂಗೆ ಆಗ್ಬಿಡುತ್ತೆ ಅಂತ ನೀವು ಕೇಳೋದಾದರೆ, ವೆಯ್ಟ್ ಲಾಸ್ ಮಾಡಬೇಕು ಅನ್ನೋ ಇರೋರು ಬೆಳಗ್ಗೆ ಖಾಲಿ ಹೊಟ್ಟೆಲಿ 1 ಸ್ಪೂನು ಪೌಡ್ರನ್ನ ಹಾಕಿ 1 ಚಿಟಿಕೆ ಉಪ್ಪು ಹಾಕ್ಕೊಂಡು ಗಂಜಿ ಮಾಡಿಕೊಂಡು ಕುಡಿಬೇಕು.
ಹಾಗೆ ವೆಯ್ಟ್ ಗೇನ್ ಮಾಡಬೇಕು ಅಂದ್ಕೊಂಡಿರೋರು ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಮಾಡ್ಕೊಂಡು ಕುಡಿಬೋದು. ಬೆಲ್ಲನ ಕರಗಿಸ್ಬಿಟ್ಟು ಹಾಕ್ಕೊಳ್ಳಿ, ಒಂದು ಬೇರೆ ಲೋಟಕ್ಕೆ ಹಾಕಿ ಕರಗಿಸಿ ನೀರು ಮಾಡಿ ಅದು ಮೇಲ್ಗಡೆನೇ ಹಾಕ್ಕೊಳ್ಳಿ. ಯಾಕಂದರೆ ಬೆಲ್ಲದಲ್ಲಿ ಮಣ್ಣಿನಂಶ ಬರುತ್ತೆ, ಮತ್ತು ಅದು ಬೆಲ್ಲ ಹಾಕ್ಕೊಂಡು ಡೈಲಿ ಕುಡಿದು ಮಣ್ಣು ನಿಮ್ಮ ಹೊಟ್ಟೆ ಒಳಗಡೆ ಸೇರಿ ಅದು ಒಂದಕ್ಕೆ ಹೋಗಿ ಎರಡಾಗಿ ಮತ್ತು ನಮ್ಮ ಪ್ರಾಡಕ್ಟ್ ಬಗ್ಗೆ ನೀವು ಬ್ಯಾಡ್ ಒಪಿನಿಯನ್ ಮಾಡ್ಕೋಬಾರ್ದಲ್ವ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಹಾಗೆ ಎಲ್ಲ ಕಾಳುಗಳು, ಚಿಯಾ ಸೀಡ್ಸು, ಫ್ಲಾಕ್ಸ್ ಸೀಡ್ಸು, ಡ್ರೈ ಫ್ರೂಟ್ಸ್ ಎಲ್ಲ ಥರ ಒಟ್ಟು 45 ಐಟಮು, ಹಾಗೆ ಸ್ಪೈಸಸ್ಸು ಎಲ್ಲನೂ ಹಾಕೋದ್ರಿಂದ ಹೊಟ್ಟೆನೂ ಕಟ್ಟಲ್ಲ. ಯಾಕಂದರೆ ಈಗ ಕೆಲವ್ರು ಕಾಳುಗಳು ಹಾಕಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಹೊಟ್ಟೆ ಕಟ್ಟುತ್ತೆ, ಒಂಥರ ಹೊಟ್ಟೆ ಉಬ್ರಾದಂಗೆ ಆಗುತ್ತೆ ಅಂತ ಹೇಳ್ತಾರಲ್ಲ. ಸೊ ಅದೇನೂ ಆಗಲ್ಲ. ಯಾಕಂತಂದರೆ ಅದಕ್ಕೋಸ್ಕರ ನಾನು ಸ್ಪೈಸಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಒಣಶುಂಠಿ, ಏಲಕ್ಕಿ, ಅಜ್ವೈನು, ಓಂಕಾಳು, ಸೋಂಪು ಈ ಥರದವನು ಆ್ಯಡ್ ಮಾಡೋದ್ರಿಂದ ನೀಟಾಗಿ ಡೈಜೆಷನ್ ಆಗುತ್ತೆ, ಹಾಗೆ ಗ್ಯಾಸ್ಟ್ರಿಕ್ ಆಗೋಲ್ಲ. ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ನನ್ನ ಮಗಳು ಓಪನ್ ಮಾಡಿ ಕೊಡ್ತಾಯಿದ್ಲು ತೂಕ ಮಾಡಿಬಿಟ್ಟು. ಯಾಕಂತಂದರೆ ಡ್ರೈ ಫ್ರೂಟ್ಸು ಜಾಸ್ತಿ ಆಗ್ತೈತೆ. ಅಂದರೆ ನಾನು ಈಗ ಅಂದರೆ ಮಿಲ್ಲೆಟ್ಸ್ ಎಲ್ಲ ಅರ್ಧ ಕೆ ಜಿ ಹಾಕಿದ್ರೆ ಡ್ರೈ ಫ್ರೂಟ್ಸ್ ಅದಕ್ಕೆ ಅರ್ಧ ಹಾಕಬೇಕಲ್ವ. ಸೊ ಹಾಗಾಗಿ ಅಳತೆ ಮಾಡಿಬಿಟ್ಟು ಹಾಕ್ತಾಯಿದ್ದಿದ್ದು. ಇನ್ನು ಮಿಕ್ಕಿದೆಲ್ಲ ಪ್ಯಾಕೆಟ್ಸ್ ಅದು ಈಕ್ವಲ್ ಆಗಿ ಸಿಕ್ತು ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ 250 ಗ್ರಾಮು 200 ಗ್ರಾಮು ಹಾಕಬೇಕು. ನಾನು ಫಸ್ಟ್ ಸಲ ಮಾಡಿದಾಗ ಕಾಲು ಕೆ ಜಿ ಎಲ್ಲ ಹಾಕಿದಾಗ ಡ್ರೈ ಫ್ರೂಟ್ಸ್ ಎಲ್ಲ 100 ಗ್ರಾಮ್ ಹಾಕಿದ್ದೆ. ಹಾಗೆ ಇದನ್ನು ಎಲ್ಲ ಕಾಲು ಕೆ ಜಿ ಹಾಕಿ ಮಾಡಿದ್ದೆ. ಹಾಗೆ ಮಾಡಾದಮೇಲೆ ಬೀಸಿಸ್ಕೊಂಬಂದಿರೋದು ಇದು ಚೀಲ ಅಕ್ಕಿ ಚೀಲದಲ್ಲಿ ಬೀಸಿಸ್ಕೊಂಬಂದಮೇಲೆ ಈ ಥರ ಜರಡಿ ಮಾಡಿ ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿಕೊಂಡು ಯಾರಿಗೆ ಬೇಕೋ ಅವರಿಗೆಲ್ಲನೂ ಕೊಡ್ತೀನಿ. ಹಾಗೆ ಇದು ಆಫೀಸಲ್ಲಿ ಲಂಚ್ ಮಾಡುವಾಗ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ. ಇವತ್ತು ಪಡ್ಡು ಮತ್ತು ಚಟ್ನಿನ ತೊಗೊಂಡು ಹೋಗಿದ್ದೆ. ಹಾಗೆ ನನ್ನ ಜೊತೆ ಕೆಲಸ ಮಾಡ್ತಿರ್ತಕ್ಕಂಥ ಹುಡುಗಿ ಬಂದಿರಲಿಲ್ಲ. ಆ ಹುಡುಗಿ ಒಂದು 4 ದಿವಸ ರಜೆ ಹಾಕಿತ್ತು. ಸೊ ನಾನು ಒಬ್ಬಳೇ ಕೂತ್ಕೊಂಡು ತಿಂತಾಯಿದ್ದೀನಿ ಲಂಚನ್ನ. ಹಾಗೆ ನಾನು ಲಂಚ್ ಮಾಡುವಾಗ ನಮ್ಮ ಆಫೀಸಲ್ಲಿ ಅನಿಲ್ ಸರ್ ಅಂತ ಒಬ್ಬರು ಸೀನಿಯರ್ ಇದ್ದಾರೆ, ಅವರು ಚಿಪ್ಸ್ ತೊಗೊಂಬಂದಿದ್ರು. ಆ ಚಿಪ್ಸ್ನ ಕೊಡೋದಕ್ಕೆ ಬಂದರು, ಬೇಕಾ ಮೇಡಮ್ ಅಂತ ಹೇಳ್ಬಿಟ್ಟು. ಹಾಗೆ ನಾನು ಒಂದು ಪಡ್ಡು ತೊಗೊಳ್ಳಿ ಸರ್ ಟೇಸ್ಟ್ ನೋಡಿ ಅಂತ ಅಂದೆ. ಅಂದರೆ ಅವರು ಊಟ ತರಲ್ಲ, ಹೊರಗಡೆ ಹೋಗಿ ಮಾಡ್ತಾರೆ. ಹಾಗಾಗಿ ಬಂದು ಕೊಟ್ಟರು, ನಾನು ಈಸ್ಕೊಂಡೆ ಚಿಪ್ಸ್. ಹಾಗೆ ಅವ್ರಿಗೂ ಒಂದು ಪಡ್ಡು ತೊಗೊಳೋದಕ್ಕೆ ಹೇಳಿದೆ. CCTV ಕ್ಯಾಮ್ರಾ ಎಲ್ಲ ಇದೆ ನಮ್ಮ ಆಫೀಸಲ್ಲಿ, ಹಾಗಾಗಿ ಏನೂ ಭಯ ಇರೋಲ್ಲ. ಯಾರು ಇದ್ದರೂ ಇರಲಿಲ್ಲ ಅಂತಂದರೂ ಏನು ಭಯ ಇರೋಲ್ಲ. ತುಂಬ ಫ್ರೆಂಡ್ಲಿಯಾಗಿ ಎಲ್ಲ ಇರ್ತಾರೆ. ಸೊ ವರ್ಕ್ ಮಾಡೋದಂತೂ ತುಂಬ ಫ್ರೆಂಡ್ಲಿಯಾಗಿದೆ. 3-4 ವರ್ಷದಿಂದ ಒಂದೇ ಕಂಪ್ನೀಲಿ, ಸಣ್ಣ ಕಂಪ್ನೀಲಿ ವರ್ಕ್ ಮಾಡ್ತಾಯಿದ್ದೀನಿ. ಹಾಗೆ ನೋಡಿ, ಇದೆ ನನ್ನ ಕೆಲಸ ಟೇಬಲ್ಲು. ಬಿಲ್ಸ್ಗಳೆಲ್ಲ ಇದ್ದಾವೆ, ಪರ್ಚೇಸ್ ಹಾಕ್ಕೋಬೇಕು, ಸೇಲ್ಸ್ ಬಿಲ್ಲು. ಇದು ನನ್ನ ಟೇಬಲ್ಲು. ಇದು ವಾಟರ್ ಬಾಟ್ಲ್ ಇಟ್ಕೊಂಡೇ ಇರ್ತೀನಿ ನೀರು ಕುಡಿಯೋದಕ್ಕೆ, ಪ್ರಿಂಟರು. ಹಾಗೆ ಇದು ನನ್ನ ಮೊಬೈಲ್ ಎಲ್ಲ ಇಲ್ಲೇ ಇದೆ, ಆಫೀಸ್ ಮೊಬೈಲ್ಗಳು, ಚೇರು ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ಇದು ನನ್ನ ಟೇಬಲ್ಲು. ಹಾಗೆ ಆ ಕಡೆ ಕೂತಿದ್ದಾರಲ್ಲ ಅವ್ರದ್ದು ಸೀನಿಯರ್, ಅಂದರೆ ನಮ್ಮ ಸೀನಿಯರ್ ಅವ್ರ ಟೇಬಲ್. ನನ್ನ ಪಕ್ಕದಲ್ಲಿ ಒಂದು ಟೇಬಲ್ ಇದೆ, ಅಲ್ಲಿ ಒಂದು ಹುಡುಗಿ ಕೆಲಸ ಮಾಡುತ್ತೆ. ಆ ಹುಡುಗಿ ಲೀವಲ್ಲೈತೆ. ಸೊ ಹಂಗಾಗಿ ಹಂಗೆ ಒಂದು ಕ್ಲಿಪ್ನ ತೊಗೊಂಡೆ. ಹಾಗೆ ಇದು ಪೌಡ್ರು ಫಸ್ಟು ಮಾಡಿದ್ನಲ್ಲ, ಅದು ಸ್ವಲ್ಪ ಸ್ಯಾಂಪಲ್ಗೆ ಅಂತ ತೆಗೆದುಕೊಂಡಿದ್ದು. ಹಾಗೆ ಜರಡಿ ಆಡಿ ಬಾಕ್ಸಿಗೆ ಹಾಕಿ ಎಲ್ಲ ಇಟ್ಕೊಂಡ್ಮೇಲೆ ಈ ಥರ ಪ್ಯಾಕ್ ಮಾಡಿ ಇಡ್ತೀನಿ. ಯಾಕಂದರೆ ಗಾಳಿ ಹವಾ ಆಡಬಾರ್ದು, ಹಾಗೆ ಅದರದ್ದು ಫ್ಲೇವರ್ ಹೋಗಬಾರ್ದು ಅಂತ. ಯಾಕೆ ಏಲಕ್ಕಿಯಲ್ಲಿ ಹಾಕಿರ್ತೀವಲ್ಲ, ತುಂಬ ಒಳ್ಳೆ ಘಮ ಬರುತ್ತೆ. ಡ್ರೈ ಶುಂಠಿ ಅಂದರೆ ಒಣಶುಂಠಿ ಎಲ್ಲ ಹಾಕಿರೋದ್ರಿಂದ ಇಷ್ಟು ಆಗಿದೆ ಅದು ಎಲ್ಲನೂ ಮಾಡಿರೋದು ಪೌಡ್ರು. ನಿಮ್ಗೆ ಯಾರಿಗಾರ ಬೇಕು ಇದು ಹೆಲ್ತ್ ಮಿಕ್ಸ್ ಪೌಡ್ರು ಅಂತಂದರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಪ್ಲೀಸ್ ಕಾಲ್ ಮಾಡಿ ಆರ್ಡ್ರ್ ಮಾಡ್ಕೊಳ್ಳಿ. ಯೂಸ್ ಮಾಡಿ ನೋಡಿ. ಫಸ್ಟು ಒಂದು ಅರ್ಧ ಕೆ ಜಿ ತೊಗೊಂಡು 300 ರುಪೀಸ್ ಅಷ್ಟೇ ಅರ್ಧ ಕೆ ಜಿ. ಆಗ ನೀವೇ ಹೇಳ್ತೀರ ಇಷ್ಟು ಒಳ್ಳೆ ಪ್ರಾಡಕ್ಟ್ ಸಿಕ್ಕಿದ್ದು ನಮಗೆ, ತುಂಬ ಹೆಲ್ಪ್ ಆಯಿತು ಅಂತ ಹೇಳ್ಬಿಟ್ಟು. ಹಾಗೆ ನನ್ನ ಮಗಳದ್ದು ಇವತ್ತು ಸ್ಕೂಲ್ದು 1 ಡೇ ಟ್ರಿಪ್ ಇತ್ತು, ಹಾಗಾಗಿ ಓಡೋದಕ್ಕೆ ಬೆಳಗ್ಗೆನೇ ರೆಡಿ ಆಗ್ತಾ ಇದ್ದಾಳೆ. ಹಾಗಾಗಿ ಹಂಗೆ ಒಂದು ಕ್ಲಿಪ್ನ ತೊಗೊಂಡೆ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಮಾರ್ನಿಂಗ್ ಆಗಿರೋದ್ರಿಂದ ವ್ಯೂ ಈ ರೀತಿ ಇತ್ತು. 6:30 ಅಷ್ಟರಲ್ಲಿ ಬನ್ನಿ ಅಂತ ಹೇಳಿದರು ಸ್ಕೂಲ್ ಹತ್ರ. ಹಾಗಾಗಿ ನನ್ನ ಮಗಳು ರೆಡಿ ಆಗ್ತಾ ಇದ್ದಾಳೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.